ಮೊದಲನೇದಾಗಿ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ಪಿಕ್ಚರ್ಗಳು ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ. ವರ್ಷಕ್ಕೆ 200 ಪಿಕ್ಚರ್ ಬರ್ತಾಯಿದೆ, ಹೋಗ್ತಾಯಿದೆ. ಇದಂತೂ ಇದು ಕೊರೋನಾ ಬಂದು ಹೋದ್ಮೇಲೆ ಎಲ್ಲ ಪಿಕ್ಚರ್ಗೆ ಜನನೇ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಬ್ಲಾಕ್ ಹೋಗ್ತಾಯಿದೆ ಅಂದರೆ ನೀವು ನಂಬೋದಕ್ಕಾಗ್ತಾಯಿಲ್ಲ. ಈಗ 4 ಡೇಸಿಂದ ಆಲ್ಸೋಸ್ ಫುಲ್ಲು. ಒಂದು ಸಲ ಚಕ್ರವರ್ತಿನ ನಮ್ಮ ಥಿಯೇಟ್ರಲ್ಲಿ 12 ಗಂಟೆಗೆ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಡೇ 12 ಗಂಟೆವರೆಗೂ ಓಡಿಸಿದ್ವಿ ಪಿಕ್ಚರ್ನ. ಎಲ್ಲ ಅಭಿಮಾನಿಗಳೇ ಪರ್ಚೇಸ್ ಮಾಡಿದ್ರು. ಆಲ್ ಶೋಸ್ ಫುಲ್ 9 ಶೋಸ್ ಓಡಿಸಿದ್ವಿ. ಅಂಥ ಏರಿಯಾ ನಮ್ಮದು. ಅದರಲ್ಲಿ ಈಗ ನಮ್ಮ ಥಿಯೇಟ್ರಲ್ಲಂತೂ ಎಲ್ಲ ಶೋಸ್ ಫುಲ್ಲಾಗಿದೆ. ನಮಗೆ ಶಾಕ್ ಆಗಿದೆ. ಇಂಥ ಕಲೆಕ್ಷನ್ಸ್ ಈ ನಡುವೆ ಯಾವುದೂ ಬಂದೇ ಇಲ್ಲ. ಆ್ಯಕ್ಚುಲಿ ದರ್ಶನ್ ಆಗ್ಬೋದು, ರಾಘ್ಲೈನ್ ಅವ್ರಿಗಾಗ್ಬೋದು, ಒಳ್ಳೆ ಹ್ಯಾಟ್ಸಪ್ ಇಲ್ಲ, ಭಾರಿ ಚೆನ್ನಾಗಿದೆ ಕಲೆಕ್ಷನ್ಸು. ವೈಷ್ಣವಿಯಲ್ಲಿ ಇದೆ, ವೈಭವಿಯಲ್ಲಿ ಇದೆ, ವೈನಿಧಿಯಲ್ಲೂ ಇದೆ. ಇದು 4ನೇ ದಿನ. 4ನೇ ದಿನವೂ ನಮ್ಮದರಲ್ಲಿ 2 ಶೋ ಫುಲ್ಲಾಗಿದೆ. ಮ್ಯಾಟ್ನೇ ಆಗಿದೆ, ಫಸ್ಟ್ ಶೋ ಆಗಿದೆ. ಮಾರ್ನಿಂಗ್ ಶೋ ಸ್ವಲ್ಪ ಡ್ರಾಪ್ ಆಗಿತ್ತು. ಮಾಮೂಲಿ ಇನ್ನು 7:15 10 ಗಂಟೆದು 100% ಫುಲ್ಲಾಗುತ್ತೆ. ಆ್ಯಕ್ಚುಲಿ ಅವರು ಮಾಸ್ ಲೀಡ್ರು. ಪಿಕ್ಚರಲ್ಲಿ ಏನಾರು ವಿಷಯ ಇದ್ದು ಅಂಥವ್ರ ಹತ್ರ ಸಬ್ಜೆಕ್ಟ್ ಮಾಡಿದರೆ 100% ಹಿಟ್ಟಾಗುತ್ತೆ. ಎರಡನೇ ಮಾತೇ ಇಲ್ಲ. ಖುಷಿ ಆಗ್ತಾಯಿದ್ದಮ್ಮ. ಈಗ ಈ ನಡುವೆ ವಾಂಟೆಡ್ ಆಫ್ ಆಡಿಯನ್ಸ್ ನೋಡೋವಂಥ ಸ್ಥಿತಿಯಲ್ಲಿ ಈ ಥರ ಕನ್ನಡ ಸಿನಿಮಾದು ಈ ರೇಂಜ್ಗೆ ಹೋಗ್ತಾಯಿದೆ ಅಂದರೆ ನಿಜವಾಗ್ಲೂ ನಮಗೆಲ್ಲ ಭಾರಿ ಖುಷಿಯಾಗಿದೆ. ಆ್ಯಸ್ ಎ ಸಿನಿಮಾ ಥಿಯೇಟ್ರ್ ಓನರ್ ಆಗಿ ಒಂದು ಕಡೆಯಿಂದ ಸ್ಕ್ರೀನ್ಗಳು ಮುಚ್ಕೊಂಡು ಬರ್ತಾಯಿದ್ವಿ. ಇಂಥ ಟೈಮಲ್ಲಿ ನಮಗೂ ಏನೋ ಒಂದು ಟ್ಯಾನಿಕ್ ಕೊಟ್ಟಾಗೆ ಇಂಥ ಸಿನಿಮಾಗಳು ಬಂದಾಗ. ಸೊ ಇವಾಗ 58 ಕೋಟಿ ಆಗಿದೆ ಅಂತ ಹೇಳ್ತಿದಾರಲ್ಲ ಸಿನಿಮಾ ಕಲೆಕ್ಷನ್ನು 3 ದಿನಕ್ಕೆ. ಸೊ ಅದು ನಿಜನಾ? ಖಂಡಿತ ಆಗಿರುತ್ತೆ. 100% ಇದರಲ್ಲಿ ಬೋಗಸ್ ಇಲ್ಲ. ಯಾಕಂದರೆ ನಾವು ನೋಡ್ತಾ ಇದ್ದೀವಲ್ಲ, ಇವತ್ತಿನ ದಿನ ನೋಡ್ತಾ ಇದ್ವಿ. ಅದೇ ರೀತಿ ಕಲೆಕ್ಷನ್ಸ್ ಆಗ್ತಾಯಿದೆ. ಮುಂದಕ್ಕೆ ಇದು ಹಬ್ಬದವರೆಗೂ ಮುಂದುವರಿಬೋದು ಅನಿಸ್ತಾ ಇದೆ ನಮಗೆ. ಆಗಲಿ, ಒಳ್ಳೆಯದಾಗುತ್ತೆ. 100 ಕೋಟಿ ಆಗುತ್ತಾ ಸರ್? ಆಗ್ಬೋದು.